ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಎಪಿಸೋಡಲ್ಲಿ ಈಸಿ ಆ್ಯಂಡ್ ಟೇಸ್ಟಿ ಮ್ಯಾಗಿ ಮಾಡೋದು ಹೇಗಂತ ನೋಡೋಣ. ನೋಡ್ಬೋದು, ನಾನು ಇಲ್ಲಿ ಒಂದು ಬೌಲ್ಗೆ 4 to 5 ಕಪ್ಸ್ ಆಫ್ ವಾಟರ್ನ ಹಾಕಿ ಅದು ಬಾಯ್ಲ್ ಆಗಬೇಕು. ಈ ಥರ ಬಾಯ್ಲ್ ಆಗೋ ಟೈಮಲ್ಲಿ ನಾನು 2 ಪ್ಯಾಕ್ ಆಫ್ ಮ್ಯಾಗಿನ ಹಾಕಿ ಅದನ್ನು ಬಾಯ್ಲ್ ಆಗಕ್ಕೆ ಬಿಡ್ತೀನಿ. ಸೊ ಮ್ಯಾಗಿ ಬಾಯ್ಲ್ ಆಗೋಷ್ಟರಲ್ಲಿ ನಾನು ಇಲ್ಲಿ 4 to 5 ಬೆಳ್ಳುಳ್ಳಿ ತೊಗೊಂಡು ಒಂದು ಸ್ವಲ್ಪ ಖಾರ ಹಾಕಿ ಈ ಥರ ಪೇಸ್ಟ್ ಮಾಡ್ತಾ ಇದ್ದೀನಿ. ನೋಡ್ಬೋದು, ಈ ಥರ ಪೇಸ್ಟ್ ಆಗಿರಬೇಕು. ನೋಡ್ಬೋದು, ನಾನು ಇಲ್ಲಿ ಒಂದು ಈರುಳ್ಳಿ ಆ್ಯಂಡ್ 2 ಹಸಿಮೆಣಸಿನ್ಕಾಯಿನ ಕಟ್ ಮಾಡಿಟ್ಟಿದ್ದೀನಿ. ಆ್ಯಂಡ್ ಮ್ಯಾಗಿನ ತುಂಬ ಬಾಯ್ಲ್ ಆಗಕ್ಕೆ ಬಿಡಬಾರ್ದು. ಒಂದು 4 to 5 ಮಿನಿಟ್ಸ್ ನೋಡ್ಬೋದು, ಈ ಥರ ಮ್ಯಾಗಿ ಆಲ್ರೆಡಿ ಬಾಯ್ಲ್ ಆಗಿದೆ. ಸೊ ನಾನೀಗ ಮ್ಯಾಗಿನ ಸಪ್ರೇಟಾಗಿ ತೆಗೆದು ಈ ಥರ ಎತ್ತಿಡ್ತಾ ಇದ್ದೀನಿ. ಸೊ ಇವಾಗ ಒಂದು ಬೌಲ್ಗೆ 2 to 3 ಟೇಬಲ್ ಸ್ಪೂನ್ ಆಫ್ ಆಯಿಲ್ ಹಾಕಿ, ಆಯಿಲ್ ಬಿಸಿ ಆದಮೇಲೆ ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಆ್ಯಂಡ್ ಗಾರ್ಲಿಕ್ ಪೇಸ್ಟ್ನ ಹಾಕಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. 1 ಸ್ಪೂನ್ ಆಫ್ ಖಾರ ಹಾಕ್ತಾ ಇದ್ದೀನಿ ಆ್ಯಂಡ್ ಜೊತೆಗೆ ಚಿಲ್ಲಿ ಫ್ಲೇಕ್ಸ್ ಸ್ವಲ್ಪ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಆ್ಯಂಡ್ ನೀಟಾಗಿ ಮಿಕ್ಸ್ ಮಾಡೋಣ. ಆ್ಯಂಡ್ ಈಗ ನಾನು ಮ್ಯಾಗಿ ಮಸಾಲ 2 ಪ್ಯಾಕ್ ಆಫ್ ಮ್ಯಾಗಿ ಮಸಾಲ ಹಾಕ್ತಾ ಇದ್ದೀನಿ. ಆಮೇಲೆ ನಾನು ಇಲ್ಲಿ ಒಂದು 2 ಟೇಬಲ್ ಸ್ಪೂನ್ ಆಫ್ ವಾಟರ್ ಹಾಕ್ತಾ ಇದ್ದೀನಿ. ನೋಡ್ಬೋದು, ಈ ಥರ ವಾಟರ್ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಈಗ ಬಾಯ್ಲ್ ಆದಂಥ ಮ್ಯಾಗಿ ಹಾಕ್ತಾ ಇದ್ದೀನಿ. ಸೊ ಮ್ಯಾಗಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡೋಣ. ಸೊ ನೋಡ್ಬೋದು, ನೀಟಾಗಿ ಈ ಥರ ಮಿಕ್ಸ್ ಮಾಡಿದ್ರೆ ಈಸಿ ಆ್ಯಂಡ್ ಟೇಸ್ಟಿ ಬಿಸಿ ಬಿಸಿಯಾದ ಮ್ಯಾಗಿ ಈಸ್ ರೆಡಿ ಟು ಈಟ್ ಗಾಯ್ಸ್. Thank you guys. Thank you for watching my video. Please subscribe my YouTube channel Oota Tindi for more videos. Thank you.